ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗಿ. ಮೊಹಮ್ಮದ್ ಶಾ ನಂತರ ಬಂದವನೇ ಮುಜಾಹಿದ್ ಸಿಂಹಾಸನವನ್ನು ಪಡೆದಾಗ ಅವನಿಗೆ ಖಾದ್ರಿ ಸಂತ ಸಿರಾಜುದ್ದೀನ್ ಜುನೈದಿಯಿಂದ ಬೆಂಬಲ ದೊರೆಯಿತು. ಸಂತನು ತನ್ನದೇ ಆದ ಅಂಗಿ ಮತ್ತು ಪೇಟವನ್ನು ಮುಜಾಹಿದ್ಗೆ ಕಳಿಸಿದನು. ಅದನ್ನು ಅವನು ವಿಶೇಷ ಸಂದರ್ಭಗಳಲ್ಲಿ ಧರಿಸುತ್ತಿದ್ದನು. ಅವನಿಗೆ ಯುದ್ಧ ಕಲೆಯನ್ನು ಕಲಿಸಲಾಯಿತು ಮತ್ತು ಪರ್ಷಿಯನ್, ಟರ್ಕಿಶ್ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದನು. ಅವನು ಬಿಲ್ಲುಗಾರಿಕೆಯಲ್ಲಿ ಪ್ರವೀಣನಾಗಿದ್ದನು ಮತ್ತು ಉತ್ತಮ ಕತ್ತಿವರ್ಸಗರನಾಗಿದ್ದನು ಕೂಡ. ಅವನನ್ನು ಪ್ರೀತಿಯಿಂದ ಬಲವಂತ ಅಥವಾ ಬಲಶಾಲಿ ಅಥವಾ ಸಮರ್ಥ ಎಂದು ಕೂಡ ಕರೆಯಲಾಗುತ್ತಿತ್ತು. ಅವನು ಕಿರೀಟ ರಾಜಕುಮಾರನಾಗಿದ್ದಾಗ ಕುಸ್ತಿ ಪಂದ್ಯದ ಸಮಯದಲ್ಲಿ ರಾಜಮನೆತನದ ವೀಳ್ಯದೆಲೆ ಹೊತ್ತ ಮುಬಾರಕ್ ಶಾನ ಕಾಲರ್ ಮೂಳೆಯನ್ನು ಮುರಿದು ರಾಜ ಖಜಾನೆಯಿಂದ ನಾಣ್ಯಗಳನ್ನು ಕದ್ದಿದ್ದಕ್ಕಾಗಿ ತನ್ನ ತಂದೆ ಮೊಹಮ್ಮದ್ ಶಾಗೆ ಮಾಹಿತಿ ನೀಡಿದ್ದಕ್ಕಾಗಿ ಸೇಡು ತೀರಿಸಿಕೊಳ್ಳಲು ಅವನನ್ನು ಕೊಂದನು. ವಿಜಯನಗರದಲ್ಲಿ ಪ್ರಚಾರ ನಡೆಸುತ್ತಿದ್ದಾಗ ಅವನು ತನ್ನ ಆಯ್ದ ಅನುಯಾಯಿಗಳೊಂದಿಗೆ ತನ್ನ ಶಿಬಿರದ ಸಮೀಪದಲ್ಲಿ ಒಂದು ಉಗ್ರ ಹುಲಿಯನ್ನು ಬೇಟೆಯಾಡಲು ಹೋದನು. ಒಮ್ಮೆ ಅವನು ಹುಲಿ ಹತ್ತಿರ ಬಂದಾಗ ಅವನು ತನ್ನ ಬಾಣದಿಂದ ಅದರ ಹೃದಯವನ್ನು ಚುಚ್ಚಿದನು. ನಂತರ ಅವನು ತನ್ನ ಬಾಣವು ಗುರಿ ತಪ್ಪಿದರೆ ಅವನು ತನ್ನ ಸ್ವಂತ ಕಟಾರಿಯಿಂದ ಹುಲಿಯನ್ನು ಕೊಲ್ಲುತ್ತಿದ್ದಾನೆಂದು ಉತ್ಪ್ರೇಕ್ಷಿಸಿದನು. ಇನ್ನು ಪ್ರಾಯೋಗಿಕವಾಗಿ ಮುಜಾಹಿದಿನ ಆಳ್ವಿಕೆಯ ಸಂಪೂರ್ಣ ಅವಧಿಯು ವಿಜಯನಗರ ಮೇಲಿನ ಕಾರ್ಯಾಚರಣೆಯ ಮೇಲೆ ಕೇಂದ್ರೀಕೃತವಾಗಿತ್ತು. ರಾಯಚೂರು, ದೋವಬ್ ಯಾವಾಗಲೂ ಎರಡು ಕಡೆಯ ನಡುವಿನ ವಿವಾದವಾಗಿತ್ತು. ಮುಜಾಹಿದ್ ವಿಜಯನಗರದ ರಾಜ ಬುಕ್ಕನಿಗೆ ಬಂಕಾಪುರದ ಕೋಟೆಗಳನ್ನು ಕೂಡ ಬಿಟ್ಟುಕೊಡಲು ಪ್ರಸ್ತಾಪಿಸಿದನು. ಅದು ರಾಜನಿಗೆ ಹಾಸ್ಯಾಸ್ಪದವೆಂದು ಕಂಡು ಬಂದಿತು. ಇದು ಈ ಯುದ್ಧವನ್ನು ಅನಿವಾರ್ಯಗೊಳಿಸಿತು ಹಾಗೂ ಮುಜಾಹಿದ್ ರಾಜ್ಯದ ಮೇಲೆ ಮನೆಯನ್ನು ಕೂಡ ಸುತ್ತುವರೆದಿರುವ ಮೂಲಕ ಬೇಗನೆ ಗೆಲುವು ಸಾಧಿಸಲು ನಿರ್ಧರಿಸಿದನು ಮತ್ತು ಸಫ್ಜರ್ ಖಾನ್ ಸಿಸ್ತನಿಗೆ ಅಡೋನಿ ಕೋಟೆಯನ್ನು ಕೂಡ ಮುತ್ತಿ ಹಾಕಲು ಆದೇಶಿಸಿದನು. ಮುಜಾಹಿದಿನ ವಿಶಾಲ ಸೈನ್ಯವನ್ನು ವಿರೋಧಿಸಲು ಅಸಮರ್ಥನೀಯವೆಂದು ಕಂಡುಕೊಂಡ ರಾಜನು ರಾಜಧಾನಿಯನ್ನು ತೊರೆದು ಕಾಡಿನಲ್ಲಿ ಗೊರಿಲ್ಲಾ ಯುದ್ಧವನ್ನು ನಡೆಸುವ ಮೂಲಕ ತನ್ನ ಹೋರಾಟವನ್ನು ಮುಂದುವರೆಸಿದನು. 6 ತಿಂಗಳ ಕಾಲ ಮುಜಾಹಿದ್ ರಾಜನಿಗೆ ಯುದ್ಧ ನೀಡಲು ಪ್ರಯತ್ನಿಸಿದನು, ಆದರೆ ಅದು ವ್ಯರ್ಥವಾಯಿತು. ಬುಕ್ಕನ ಆರೋಗ್ಯ ಹದಗೆಟ್ಟಿತು ಮತ್ತು ಇದು ಅವನನ್ನು ತನ್ನ ರಾಜಧಾನಿಗೆ ಹಿಂತಿರುಗುವಂತೆ ಮಾಡಿತು ಮತ್ತು ಅವನು ಮರಣ ಹೊಂದಿದನು. ಅವನ ನಂತರ ಅವನ ಮಗ 2ನೇ ಹರಿಹರ ಅಧಿಕಾರಕ್ಕೆ ಬಂದನು. ಈ ಅಭಿಯಾನವನ್ನು ಪೆರಿಷ್ಟ ಶಿವಾಜಿ ಮತ್ತು ಸೈಯದ್ ಅಲಿಯಂತಹ ಮುಸ್ಲಿಂ ಇತಿಹಾಸಕಾರರು ವಿಭಿನ್ನವಾಗಿ ವಿವರಿಸಿದ್ದಾರೆ. ವೀಕ್ಷಕರೇ, ಪೆರಿಷ್ಟ ಪ್ರಕಾರ ಮುಜಾಹಿದ್ ನಂತರ ರಾಮೇಶ್ವರಕ್ಕೆ ನುಗ್ಗಿ ಅಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದ ಮಸೀದಿಯನ್ನು ನವೀಕರಿಸಿದನು. ಇದು ಕಾಲಾಂತರದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಯಿತು. ಆದರೆ ಈ ನಿರೂಪಣೆಯಲ್ಲಿ ಹಲವಾರು ಸಮಸ್ಯೆಗಳಿವೆ, ಏಕೆಂದರೆ ಇತರ ಮಧ್ಯಕಾಲೀನ ಇಸ್ಲಾಮಿಕ್ ಇತಿಹಾಸಕಾರರು ಅಂತಹ ಘಟನೆಯನ್ನು ಉಲ್ಲೇಖಿಸುವುದಿಲ್ಲ. ಮತ್ತು KS ಲಾಲ್ ಮತ್ತು N ವೆಂಕಟರಾಮಯ್ಯ ಪ್ರತಿಪಾದಿಸಿದಂತೆ ಆ ಸಮಯದಲ್ಲಿ ಅಲಾವುದ್ದೀನ್ನ ಸೇನಾಪತಿಯಾಗಿದ್ದ ಮಲಿಕ್ ಕಫರ್ ರಾಮೇಶ್ವರಕ್ಕೆ ನುಗ್ಗಿ ಅಲಾವುದ್ದೀನ್ ನಿರ್ಮಾಣಿಸಿದ್ದ ಆದೇಶ ನೀಡಿದ್ದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಈ ಹಿನ್ನಡೆಯನ್ನು ಲೆಕ್ಕಿಸದೆ ಅವನು ಯುದ್ಧವನ್ನು ಮುಂದುವರಿಸಿದನು. ರಾಜಧಾನಿಯ ಮೇಲಿನ ದಾಳಿಯ ಸಮಯದಲ್ಲಿ ಮುಜಾಹಿದ್ ಕೋಟೆಯನ್ನು ನೋಡುತ್ತಿರುವ ದೊಡ್ಡ ಸರೋವರವನ್ನು ತಲುಪಿದನು. ನಂತರ ಅವನು ಕೋಟೆಯ ಮೇಲೆ ದಾಳಿ ಮಾಡಿದನು. ಅಲ್ಲಿ ಚಿನ್ನ ಮತ್ತು ಬೆಳ್ಳಿಯಿಂದ ಆವೃತವಾದಂತಹ ಶ್ರೀರಂಗನಿಗೆ ಸಮರ್ಪಿತವಾದ ದೇವಾಲಯವಿತ್ತು. ನಂತರ ಅದನ್ನು ಸ್ಥಳೀಯ ಹಿಂದೂಗಳು ಪೂಜಿಸಿದರು. ಅದನ್ನು ಲೂಟಿ ಮಾಡಲಾಯಿತು ಮತ್ತು ಅವರ ಕಟ್ಟಡವನ್ನು ಕೆಡವಲಾಯಿತು, ಏಕೆಂದರೆ ಆ ರಾಜನು ಕತ್ತಿಯಿಂದ ಇಸ್ಲಾಂ ಅನ್ನು ಸ್ಥಾಪಿಸುವುದು ಧಾರ್ಮಿಕ ಕರ್ತವ್ಯ ಎಂದು ಪರಿಗಣಿಸಿದನು. ಅವನು ಒಬ್ಬ ಅನುಯಾಯಿ ಮೊಹಮ್ಮದ್ ಅಫ್ಘಾನ್ ಜೊತೆ ತನ್ನ ಕಪ್ಪು ಕುದುರೆಯೊಂದಿಗೆ ಸರೋವರವನ್ನು ದಾಟಿದನು. ಅಲ್ಲಿ ಅವನು ತನ್ನ ಸ್ವಂತ ಕತ್ತಿಯಿಂದ ಇರಿದು ಕೊಲ್ಲುವ ಮೂಲಕ ವಿಜಯನಗರ ಸೈನಿಕನ ಕೊಲೆ ಪ್ರಯತ್ನದಿಂದ ಸ್ವಲ್ಪದರಲ್ಲಿ ಪಾರಾದನು. ಬಹುಮನಿ ಸೈನ್ಯವು ವಿಜಯದ ಅಂಚಿನಲ್ಲಿದ್ದಾಗ ರಾಜನು ತನ್ನ ಸೈನ್ಯದೊಂದಿಗೆ 8,000 ಅಶ್ವ ಸೈನ್ಯ ಮತ್ತು ಅನೇಕ ಕಾಲಾಳು ಪಡೆಗಳೊಂದಿಗೆ ಯುದ್ಧದಲ್ಲಿ ಸೇರಿಕೊಂಡನು. ಸುಲ್ತಾನರ ಸೈನ್ಯವು ದಾಳಿಯಿಂದ ಮುಳುಗಿತು ಮತ್ತು ಅವರ ಜನರಲ್ ಮುಕರ್ರಬ್ ಖಾನ್ ಕೊಲ್ಲಲ್ಪಟ್ಟರು. ರಾಜನ ಸೋದರ ಸಂಬಂಧಿ ದೌಬ್ ಖಾನ್ ತನ್ನ 7,000 ಪದಾತಿ ದಳದೊಂದಿಗೆ ಹಿಮರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಅನಿಶ್ಚಿತವಾಗುತ್ತಿತ್ತು. ಆದರೆ ಮುಜಾಹಿದ್ ಅವನನ್ನು ಖಂಡಿಸಿದ ಸ್ಥಾನವನ್ನು ಅವನು ಶೀಘ್ರದಲ್ಲೇ ನಿಯಂತ್ರಿಸದೆ ಬಿಟ್ಟನು. ಇದು ರಾಜಧಾನಿಯ ಮೇಲೆ ದಾಳಿ ಮಾಡುವುದು ವ್ಯರ್ಥ ಎಂದು ಮುಜಾಹಿದ್ಗೆ ಅರಿವಾಯಿತು ಮತ್ತು ಅಡೋನಿ ಕೋಟೆಯ ಕಡೆಗೆ ಹಿಮ್ಮೆಟ್ಟಿದನು. ಆ ಸಮಯದಲ್ಲಿ ಅಡೋನಿ ಕೋಟೆಯನ್ನು 9 ತಿಂಗಳ ಕಾಲ ಮುತ್ತಿಗೆ ಹಾಕಲಾಯಿತು ಮತ್ತು ನೀರಿನ ಕೊರತೆಯಿಂದಾಗಿ ಶರಣಾಗುವ ಹಂತದಲ್ಲಿತ್ತು. ಆದರೆ ನಂತರ ಭಾರೀ ಮಳೆಯು ಪಡೆಗಳನ್ನು ಶಮನಗೊಳಿಸಿತು ಮತ್ತು ಅವನು ಶರಣಾಗಲು ನಿರಾಕರಿಸಿದರು ಮತ್ತು ಚೆನ್ನಪ್ಪ ಒಡೆಯರ್ ಅವರ ಬಲವರ್ಧನೆಗಳ ಅವನ ಆಗಮನದೊಂದಿಗೆ ಪರಿಸ್ಥಿತಿ ಉತ್ತಮವಾಯಿತು. ಕೋಟೆಯು ಶಾಂತಿ ಒಪ್ಪಂದವನ್ನು ಧಿಕ್ಕರಿಸಿ ಸುಲ್ತಾನನ ಡೆಪ್ಯೂಟಿಗಳಲ್ಲಿ ಒಬ್ಬನನ್ನು ಕೊಂದು ಸುಲ್ತಾನರ ಸೇನಾ ಶಿಬಿರದ ಮೇಲೆ ಅವನ ತಲೆಯನ್ನು ಗುಂಡು ಹಾರಿಸಿತು. ಅಂತಿಮವಾಗಿ ಚೆನ್ನಪ್ಪ ಒಡೆಯರ್ ಸುಲ್ತಾನರ ಪಡೆಗಳನ್ನು ಹೊರಗೆ ತಳ್ಳಿ ಕೋಟೆಯನ್ನು ಮುಕ್ತಗೊಳಿಸಿದರು. ಕ್ರಿಸ್ತಶಕ 1380 ಕುಣಿಗಲ್ ಶಾಸನದ ಪ್ರಕಾರ ಚೆನ್ನಪ್ಪ ಒಡೆಯರ್ ಯವನರ ಕೈಯಿಂದ
ಅವರು ವಶಪಡಿಸಿಕೊಂಡ ಪ್ರದೇಶವನ್ನು ವಶಪಡಿಸಿಕೊಂಡದ್ದು ಅದನ್ನು ರಾಜ ಹರಿಹರನಿಗೆ ಗೌರವವಾಗಿ ಅರ್ಪಿಸಿದರು. ಇನ್ನು ವಿಜಯದ ಭರವಸೆ ಶೀಘ್ರದಲ್ಲೇ ಕಳೆದು ಹೋಯಿತು ಮತ್ತು ಸುಲ್ತಾನರ ಸೈನ್ಯವು ರೋಗ ಮತ್ತು ಕ್ಷಾಮದಿಂದ ಬಳಲಲು ಪ್ರಾರಂಭಿಸಿತು. ಮುಜಾಹಿದ್ ಹಿಮ್ಮೆಟ್ಟಿದ್ದನ್ನು ಬಿಟ್ಟು ತುಂಗಭದ್ರಾ ನದಿಯನ್ನು ದಾಟುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಇಡೀ ದಂಡಯಾತ್ರೆಯನ್ನು ವಿಸರ್ಜಿಸಲಾಯಿತು ಮತ್ತು ಜನಗಳನ್ನು ಆಡಳಿತ ನಡೆಸಲು ಅವರ ಸ್ವಂತ ಪ್ರಾಂತ್ಯಗಳಿಗೆ ಹಿಂತಿರುಗಿಸಲಾಯಿತು. ಏಪ್ರಿಲ್ 17, 1378ರಂದು ರಾಜ ಮುದ್ಗಲ್ಕೋಟೆಯನ್ನು ತಲುಪಿ ಕೃಷ್ಣಾ ನದಿಯನ್ನು ದಾಟಿ ಮೀನುಗಾರಿಕೆ ದಂಡಯಾತ್ರೆಗೆ ಹೋದನು. ನಂತರ ಕೆಟ್ಟದ್ದಕ್ಕೆ ವೇದಿಕೆ ಸಿದ್ಧವಾಯಿತು. ಮುಬಾರಕ್ ಅವರ ಮಗ ಮಸೂದ್ ಖಾನ್ ರಾಜಮನೆತನದ ವೀಳ್ಯದೆಲೆ ಧಾರಕ. ಮುಜಾಹಿದ್ ಕಿರೀಟ ರಾಜಕುಮಾರನಾಗಿದ್ದಾಗ ಅವನ ಕಾಲರ್ ಮೂಳೆ ಮುರಿದುಕೊಂಡನು ಮತ್ತು ಮಿಲಿಟರಿ ಕಾರ್ಯಾಚರಣೆ ಸಮಯದಲ್ಲಿ ತನ್ನ ಸ್ಥಾನದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಕ್ಕಾಗಿ ರಾಜನು ಖಂಡಿಸಿದ ದೌದ್ ಖಾನ್ ಅವನನ್ನು ಕೊಲ್ಲಲು ಸಂಚು ರೂಪಿಸಿದನು ಮತ್ತು ಆ ದಿನ ಅವರು ಅವನನ್ನು ಅವನ ಡೇರೆಯಲ್ಲಿ ಹತ್ಯೆ ಮಾಡಿದರು ಮತ್ತು ದೌದ್ ಖಾನ್ ಸ್ವತಃ ಅವನ ಮರಣದ ನಂತರ ಸಿಂಹಾಸನವನ್ನು ಏರುತ್ತಾನೆ. ವೀಕ್ಷಕರೇ, ಇನ್ನು ಇದರ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ ಬರುತ್ತದೆ. ನಮ್ಮ ಚಾನೆಲ್ನ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ. ನಮಸ್ಕಾರ ವೀಕ್ಷಕರೇ.